ಅಲ್ಲ ಯಾರಿಗೆ ಹೇಳಿದ್ದ ಪ್ರಶಾಂತ್ ನೀಲಿಗೆ. ಅವರು ಅಪ್ರೂವ್ ಮಾಡಿದ್ರೆ ಮಾತ್ರ ಆ ಸಿನಿಮಾ ಆಗ್ತಿತ್ತು. ಸಿನಿಮಾ ಆಗ್ತಿತ್ತು. ಮುರಳಿ ಸಿನಿಮಾ. ಹೌದು. ಕಂಟೆಂಟ್ ಸಿನಿಮಾ ಮಾಡುವ ಅಂತ ಹೇಳಿ ಒಂದು ಬೇರೆ ಸ್ಕ್ರಿಪ್ಟ್ ಬರೆದೆ. ಅದು ಸವರ್ಣ ದೀರ್ಘ ಸಂಧಿ ಅಂತ ಸಿನಿಮಾ. ಅದು ಕಂಪ್ಲೀಟ್ ಕಾಮಿಡಿ ಸಿನಿಮಾ, ಅಂದ್ರೆ ಅದು ಸ್ಟಾರ್ಗಿರಿ ಆಗುವ ಸಿನಿಮಾ ಅಲ್ಲ. ದ್ರೌಪದಿ ಇನ್ಮೇಲೆ ಬೇರೆ ಹುಡುಗಿಲ್ಲಣ, ನನ್ನೆಂತಿ ಸೀರೆನೂ ಹೇಳಿ ಹೇಳೋಣ. ಕೃಷ್ಣ, ಇದು ನಿನ್ನ ಪಾಲಿನ ಅನ್ನ ಇದು ಅಂತ ಏನು ಇರ್ತದೆ ಅದಷ್ಟೇ ಆಗುದು. ಈಗ ನಂದು ಜಯಣ್ಣದು ಪುನೀಸರಿದು ಮೂವಿ ಒಂದು ಬರ್ಬೇಕಿತ್ತು ಅನ್ನೋ ವಿಷಯ ನಮ್ಗಳಿಗೆ ಬಿಟ್ರೆ, ನಂಗೆ ಜಯಣ್ಣಗೆ ಮತ್ತೆ ಅವರ ಮ್ಯಾನೇಜರ್ ಎಲ್ಲೂ ಹೋಗಿಲ್ಲ ಸುದ್ದಿ. ಈಗ ನನ್ನ ಸವರ್ಣ ದೀರ್ಘ ಸಂಧಿಯಲ್ಲಿ ಕೊಳಲಾದಿನ ಕೃಷ್ಣ ಅಂತ ಇದೆ, ಶ್ರೇಯಾ ಘೋಷಾಲ್ ಹಾಡಿದ್ದು, ಮನೋಮೂರ್ತಿ ಮ್ಯೂಸಿಕ್ ಡೈರೆಕ್ಟರ್. ಅಪ್ಪು ಸರ್ ಪ್ರಾಜೆಕ್ಟ್ ಕೈ ತಪ್ಪಿ ಹೋಯ್ತು ಅಂತ ಹೇಳುವಾಗ, ಮುರಳಿ ಸರ್ ಪ್ರಾಜೆಕ್ಟ್ ಕೈ ತಪ್ಪಿ ಹೋಯ್ತು ಅಂತ ಹೇಳುವಾಗ ಬ್ಯಾಕ್ ಟು ಬ್ಯಾಕ್ ಅದು ಕೂಡ. ಹಾಗೆ ಅಲ್ಲಿ ಬೇರೆ KGF ನ ಅಸಿಸ್ಟೆಂಟ್ ಹುಡುಗರೆಲ್ಲ ಅಲ್ಲಿ ಕೆಲಸ ಮಾಡ್ಕೊಂಡಿದ್ರು ಆವಾಗ. ಅಂದ್ರೆ ಅದು ಮೇ ಬಿ ಫೈನಲ್ ಸ್ಕ್ರಿಪ್ಟಿಂಗ್ ಅಲ್ಲಿ ಇತ್ತು ಅಂತ ಅನ್ಕೋತೀನಿ ನಾನು. ಬೋರ್ಡ್ಗಳಲ್ಲೆಲ್ಲ ಬರ್ಕೊಂಡೆಲ್ಲ ಇದ್ದು ಅಲ್ಲಿ ಖಾಲಿ 2 ಗಂಟೆಯಲ್ಲಿ ನಾನು ಅದನ್ನ ಮುಗಿಸ್ಬೇಕಾಯ್ತು. ಅಂದ್ರೆ ಅದು ಅವರಿಗೆ ಅದು ಆಸಕ್ತಿದಾಯಕ ಆಗ್ಲಿಲ್ವೋ ಅಥವಾ ನಾನು ಹೇಳಿದ್ದು ಪರಿಣಾಮಕಾರಿ ಆಗ್ಲಿಲ್ವೋ ಏನೋ. ಅಲ್ಲ ಯಾರಿಗೆ ಹೇಳಿದ್ದ ಪ್ರಶಾಂತ್ ನೀಲಿಗೆ. ಓಕೆ. ಅವರು ಅಪ್ರೂವ್ ಮಾಡಿದ್ರೆ ಮಾತ್ರ ಆ ಸಿನಿಮಾ ಆಗ್ತಿತ್ತು. ಸಿನಿಮಾ ಆಗ್ತಿತ್ತು. ಮುರಳಿ ಸಿನಿಮಾ. ಹೌದು. ಮುರಳಿ ಸರ್ ಕೂಡ ಹಂಗೆ ಅಂದ್ರಂತೆ, ಯಾರಿಗೆ ಜಯಣ್ಣ ಅವರಿಗೆ ಅವರೊಂದು ಓಕೆ ಮಾಡ್ಬೇಕು ಅಂತ ಹೇಳಿದ್ರಂತೆ. ಅದೇನಿಲ್ಲ ನೀವು ಹೇಳ್ಬಾರ, ಜಯಣ್ಣ ನಂಗೆ ಹಂಗೆ ಅಂದ್ರು, ಏನಿಲ್ಲ ಶೆಟ್ಟಿ ಹೋಗಿ ಅದನ್ನು ಇದು ಮಾಡಿಬಿಡಿ ಅಂತ ಹೇಳಿದ್ರು. ಆಯ್ತು, ಫುಲ್ ಸ್ಟೋರಿ ಅಲ್ಲಿ 2 ಗಂಟೆಯಲ್ಲಿ ಮುಗೀತು. ಮುಗಿಯುವ ಹಾಗೆ ಆಯ್ತು. ಓಕೆ. ಅಲ್ಲಿ 8 ಗಂಟೆ, ಅಲ್ಲಿ 8 ಗಂಟೆ ಮುರಳಿ ಸರ್ ಹತ್ರ 8 ಗಂಟೆ, ಇಲ್ಲಿ 2 ಗಂಟೆಯಲ್ಲಿ ಮುಗಿಯುವ ಹಾಗೆ. ಅವರೇನು ಆಸಕ್ತಿ ತೋರಿಸ್ಲಿಲ್ಲ ಅದರಲ್ಲಿ. ಓಕೆ, ಅದರ ಫೈನಲ್ ಕನ್ಕ್ಲೂಷನ್ ಏನು ಅಂತ ನಮಗೂ ಗೊತ್ತಿರಲಿಲ್ಲ. ನಾನು ಹೇಮಂತ್ ಇಬ್ರು ನಾವು ಎತ್ಕೊಂಡು ಬಂದು ಅವರು ಹೇಳಿದ್ರಂತೆ, ಅಂದ್ರೆ ಅದು ನಾನು ದೊಡ್ಡ ಕ್ಯಾನ್ವಾಸ್ ನಾನು ಇದು ಮಾಡ್ತಾ ಇದ್ದೇನೆ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ, ಅದು ಮುರಳಿಗೆಲ್ಲ ಅದನ್ನು ಮಾಡ್ಲಿಕ್ಕೆ ನಾನು ಬಿಡುವುದಿಲ್ಲ ಅಂತ ಅವ್ರು ಹೇಳಿದ್ರಂತೆ. ಸೊ 2ನೇ ಸಾರಿ ನನ್ನ ಏನು ಇಲ್ಲಿಗೆ ಬಂದ ತುತ್ತು ನನಗೆ ಸೇರ್ಲಿಲ್ಲ. ಆ ಸಿನಿಮಾವು ಹಾಗಾಯ್ತು. ಆನಂತರ ಪಾಪ ಜಯಣ್ಣ ಅದರ ನಂತರನೂ ನನ್ನ ಜೊತೆ ತುಂಬಾ ನಿಂತರು. ಆನಂತರ ಅದರ ನಮ್ಮ ಋಷಿ ಜೊತೆ ಅದರದ್ದು ಇದು ಕೂಡ ಆಯ್ತು, ಏನು ಸ್ಕ್ರಿಪ್ಟ್ ಪೂಜೆ ಆಯ್ತು. ಯಾವ್ದ್ರದ್ದು? ಅದೇ ಮಹಾರಥಿದ್ದು. ಮತ್ತೆ ಕೊನೆಗೆ ಋಷಿ ಜೊತೆ ಮಾಡುದು ಅಂತ ಆಯ್ತು. ಜಯಣ್ಣ ಹೌದು, 3ಕ್ಕೆ ಮುಕ್ತಾಯ. ಅದಲ್ಲಿ 3ಕ್ಕೆ ಮುಕ್ತಾಯ ಅಂತ ಆಯ್ತದು. ಋಷಿ ಜೊತೆ ಅದರದ್ದು ಆಯ್ತು, ಎಲ್ಲ ಕತೆ ಎಲ್ಲ ಓಕೆ ಆಯ್ತು. ಇಲ್ಲಿ ಕದ್ರೇನಹಳ್ಳಿ ಅಂಡರ್ ಪಾಸ್ ಕೆಳಗೆ ಹನುಮಂತ ದೇವಸ್ಥಾನ ಇದೆ, ಅಲ್ಲಿ ಅದರ ಸ್ಕ್ರಿಪ್ಟ್ ಪೂಜೆ ಆಯ್ತು. ಸ್ಕ್ರಿಪ್ಟ್ ಪೂಜೆ ಆದ ನಂತರ ಅದು ನಿಂತು ಹೋಗಿತ್ತು, ಅದು ಆ ಸಿನಿಮಾ. ಓಕೆ, ಅಂದ್ರೆ ಅವರಿಗೆ ಆವತ್ತಿಗೆ ಇನ್ನೊಂದು ತಮಿಳ್ ಧನುಷ್ ಅವ್ರದ್ದು ಪ್ರೊಡಕ್ಷನ್ ಸಂಸ್ಥೆಯಲ್ಲಿ ನಾನು ರೌಡಿದ್ ಅಂತ ಭಾರಿ ದೊಡ್ಡ ಹಿಟ್ ಮೂವಿ ಬಂದಿತ್ತು. ಅದೇ ಸಿನಿಮಾದಿಂದಾಗಿ ನಯನತಾರ ಮತ್ತು ವಿಘ್ನೇಶ್ ಶಿವನ್ ಅವರು ಮದುವೆ ಆಗಿದ್ದು. ಅದರ ಕನ್ನಡ ರಿಮೇಕ್ ಸಕಲ ಕಲಾವಲ್ಲಭ ಅಂತ ಹೇಳಿ ಅದು ಆಫರ್ ಅವರಿಗೆ ಬಂತು, ರಿಷಿಗೆ ಬಂತು. ಸೊ ಅದಕ್ಕಿಂತ ಮುಂಚೆ ರಿಷಿ ನಂದು ತುಂಬಾ ಶಿಟ್ಟಿಂಗ್ಗಳಾಗಿವೆ, ಎಲ್ಲ ಆಗಿವೆ. ಇವರು ಈ ಪ್ರಾಜೆಕ್ಟ್ ಆಗಿಬಿಟ್ಟು ಅಲ್ಲಿ ಹೋದ್ರು, ಸಕಲ ಕಾಲ. ಸೊ 3ನೇ ಬಾರಿಗೆ ಅದು ನಿಂತೋಯ್ತು. ಆ ನಂತರ ನಾನು ಅದರ ಇದಕ್ಕೆ ಹೋಗಲೇ ಇಲ್ಲ, ಅಲ್ಲಿಗೆ ನಾನೇ ಸ್ಟಾಪ್ ಮಾಡಿಬಿಟ್ಟೆ. ಮಹಾರಥಿಯ ಪ್ರಯಾಣವನ್ನ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಸ್ಕ್ರಿಪ್ಟ್ ಈಗಲೂ ನನ್ನಲ್ಲಿದೆ, ಜಯಣ್ಣ ಹತ್ರ ಇದೆ, ಅಲ್ಲಿಗೆ ನಾವು ಅದನ್ನ ನಿಲ್ಲಿಸಿದ್ದು. ಯಾಕೆಂತ ಹೇಳಿದ್ರೆ ಮೇಲಿನ ಇದರಿಂದ ಹಿಡಿದು ಪುನೀತ್ ಸರಿಂದ ಹಿಡಿದು ಮುರಳಿ ಸರಿಗೆ ಬಂತು, ಋಷಿಗೆ ಬಂತು, ಅಲ್ಲಿಗೆ ಸ್ಟಾಪ್ ಮಾಡಿದೆ. ಇನ್ನು ಅದು ನಾನು ತುಳುವಲ್ಲಿಗೆ ಹೋಗುವ ಕೆಲಸ ಆಗ್ತದೆ ಅಂತ ಹೇಳಿ ಅಲ್ಲಿ ಸ್ಟಾಪ್ ಮಾಡಿದೆ ನಾನು. ಆ ನಂತರ ನಾನು ಏನು ಸ್ಟಾರಿಗೆ ಆಗುವಂಥದ್ದಲ್ಲ, ಏನು ಕಂಟೆಂಟ್ ಸಿನಿಮಾ ಮಾಡಿ, ಇದೆಲ್ಲ ಸ್ಟಾರಿಗೆ ಆಗುವಂಥ ಸಿನಿಮಾ ಆಗಿತ್ತು. ಸ್ಟಾರ್ಗೆ ಸಿನಿಮಾಗಳು ಕಂಟೆಂಟ್ ಸಿನಿಮಾ ಮಾಡುವ ಅಂತ ಹೇಳಿ ಒಂದು ಬೇರೆ ಸ್ಕ್ರಿಪ್ಟ್ ಬರೆದೆ. ಅದಕ್ಕೆ ಒಂದು ಏನು ಹೇಳ್ತಾರೆ, ಒಂದು B ರೇಂಜ್ C ರೇಂಜ್ನ ಹೀರೋಗಳು ಸಿಕ್ಕರು ನಮಗೆ ಸಾಕಿತ್ತು. ನಮಗೆ ಅದು ಸಿಗ್ಲಿಲ್ಲ. ಆ ನಂತರ ಅದರಲ್ಲಿ ಅದು ನಾನೇ ಫಸ್ಟ್ ಟೈಮ್ ನಾನೇ ನಟಿಸಿದೆ ಅದರಲ್ಲಿ. ಅದು ಸವರ್ಣ ದೀರ್ಘ ಸಂಧಿ ಅಂತ ಸಿನಿಮಾ. ಅದು ಕಂಪ್ಲೀಟ್ ಕಾಮಿಡಿ ಸಿನಿಮಾ, ಅಂದ್ರೆ ಅದು ಸ್ಟಾರ್ಗಿರಿ ಆಗುವ ಸಿನಿಮಾ ಅಲ್ಲ. ಅಂದ್ರೆ ಒಂದು ಹೊಡೆದ್ರೆ ಒಂದು 15 ಮಂದಿ ಪೆಟ್ಟು ತಿನ್ನುವಂತ ವಿಷಯ ಅಲ್ಲ ಅದು. ಇಟ್ಸ್ ಅ ಕಂಟೆಂಟ್ ಸಿನಿಮಾ. ಅದು
ಆ ನಂತರ ಅದನ್ನು ಮಾಡಿದೆ ನಾನು, ಸವರ್ಣ ದೀರ್ಘ ಸಂಧಿ ಅಂತೇಳಿ. ಹಾಗಾಗಿ ಕನ್ನಡದಲ್ಲಿ ನಾನು ಏನು ನಾಯಕ ನಟ ಆಗಿ ಅದು ಪ್ರವೇಶ ಮಾಡಿದ್ದ, ಅದು ನಿರ್ದೇಶಕನಾಗಿ ಕೂಡ ಓಕೆ. ಆ ಸಿನಿಮಾದ ಮೂಲಕ ಬರುವ ಹಾಗೆ ಆಯ್ತು. ಮತ್ತೆ ಹಾಗೆ ನನ್ನ ಅಷ್ಟು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳೆಲ್ಲ ಹಾಗೆ ಸ್ಟಾಲ್ ಆಗಿ ಹೋಯ್ತು. ಇದು ಕತೆ ಗಣೇಶಣ್ಣ. ಹೀಗೆ ಅದು ಕೃಷ್ಣಾರ್ಪಣ ಮಾಡಿದಾಗ ಆಯ್ತು. ನಾವು ಅದು ಕೃಷ್ಣಾರ್ಪಣವೇ, ಅದೇ ಹೇಳಿದೆ ಅಲ್ಲ, ಅಲ್ಲಿ ಕೃಷ್ಣ ಏನು ಬಯಸ್ತಾನೆ ಅದಷ್ಟೇ. ಇದು ನನಗಾಗ್ಲಿ ನಿಮ್ಗಾಗ್ಲಿ ಕೃಷ್ಣ ಇದು ನಿನ್ನ ಪಾಲಿನ ಅನ್ನ ಇದು ಅಂತ ಏನು ಇರ್ತದೆ ಅದಷ್ಟೇ ಆಗುದು. ಅದಕ್ಕೆ ಅದು ಒಂದು ದೊಡ್ಡ ಉದಾಹರಣೆ. ಇಲ್ಲ ಅಂತ ಹೇಳಿದ್ರೆ ಅದನ್ನು ನಾನು ಈಗಲೂ ಅದೊಂದು ನಾನು ಇಷ್ಟರವರೆಗೆ ಈ ಕತೆ ಯಾರಿಗೂ ಹೇಳಲಿಲ್ಲ, ಯಾರಿಗೂ ಗೊತ್ತೂ ಇಲ್ಲ. ಓಕೆ. ಈಗ ನಂದು ಜಯಣ್ಣದು ಪುನೀಸರಿದು ಮೂವಿ ಒಂದು ಬರ್ಬೇಕಿತ್ತು ಅನ್ನೋ ವಿಷಯ ನಮ್ಗಳಿಗೆ ಬಿಟ್ರೆ, ನಂಗೆ ಜಯಣ್ಣಗೆ ಮತ್ತೆ ಅವರ ಮ್ಯಾನೇಜರ್ ಹೊರಗೆಲ್ಲೂ ಹೋಗಿಲ್ಲ ಸುದ್ದಿ, ಹೀಗೆ ಮಾತಾಡಿದ್ದೆ. ಅಂದ್ರೆ ತೀರಾ ನನ್ನ ಮನೆಯಲ್ಲೂ ನಾನು ಅದನ್ನ ಮಾಡ್ಲಿ. ಯಾಕೆಂತ ಹೇಳಿದ್ರೆ ಆ ಏನು ಎಮೋಷನಲ್ ವೇರಿಯೇಷನ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನನ್ಗೆ ಕೆಪಾಸಿಟಿ ಇದೆ. ಅಂದ್ರೆ ಸಿಕ್ಕಿತು ಇಲ್ಲ ಸಿಗ್ಲಿಲ್ಲ, ಇದನ್ನ ಉಳಿದವರಿಗೆ ಅದು ಎಮೋಷನಲ್ ಕ್ರಾಶ್ ಆಗೋ ವಿಷಯ ಅದು. ಸೊ ಅಂಥದ್ದು ಬೇಡ. ಆದ್ರೆ ಏನು ಅದು ಕಂಪ್ಲೀಟ್ ಆದ್ರೆ ಮೂವಿ ಬಂತು, ಶೂಟಿಂಗ್ ಸ್ಟಾರ್ಟ್ ಆಯ್ತು ಅಂತ ಹೇಳುವಾಗ ಅದನ್ನ ಏನು ರಿವೀಲ್ ಮಾಡೋ ವಿಷಯ ಬೇರೆ. ಇದು ಅರೆಬೆಂದ ಸ್ಥಿತಿಯಲ್ಲಿ ಮಾಡೋದು ಬೇಡ ಅನ್ನೋ ಅದು ನನ್ನ ಏನು ನಂದೊಂದು ನಿಲುವಿತ್ತು. ಅದು ನನಗೆ ತುಂಬಾ ಲಾಭವನ್ನು ತಂದು ಕೊಡ್ತು. ಇಲ್ಲ ಅಂತ ಹೇಳಿದ್ರೆ ಏನು ಅಂತ ಹೇಳ್ತೀರಿ ನೀವು, ಎಮೋಷನಲ್ ಕ್ರಾಶ್ ಆಗೋ ವಿಷಯ ಅದು. ಎಲ್ರಿಗೂ ಗೊತ್ತಾಗಿದೆ, ಈಗ ಸಿನಿಮಾ ನಿಂತಿದೆ ಅಂತ ಹೇಳಿದ್ರೆ ಹಾಗೆ ಆ ಒಂದು ವಿಷಯದಲ್ಲಿ ನಾನು ಗೆದ್ದೆ. ನನ್ನ ಆ ನಿಲುವು ಏನಿತ್ತು ಯಾರಿಗೂ ಹೇಳುದು ಬೇಡ, ಎಲ್ಲ ಆದ ನಂತರ ಹೇಳುವ. ಆ ಕಥೆಯ ಮೇಲೆ ಈಗಲೂ ನಂಬಿಕೆ ಇದೆ. ಅದೇ ಈಗಲೂ ನಂಬಿಕೆ ಇದೆ ನನಗೆ. ನೆಕ್ಸ್ಟ್ ಇನ್ನೊಂದು ಸ್ಟಾರ್ ಸಿಕ್ಕಿದ್ರೆ ಈಗಲೂ ನಾನು ಅದನ್ನು ಮಾಡ್ತೀನಿ. ಆ ಕತೆ ಜಯಣ್ಣನೇ ಮಾಡ್ತಾರೆ. ಜಯಣ್ಣ ಹೌದು, ಕತೆ ಜಯಣ್ಣನ ಹೋಲ್ಡಲ್ಲಿದೆ. ಅವರು ಆವಾಗಲೂ ಹೇಳಿದ್ರು, ಶೆಟ್ರೆ ನಾವು ಮಾಡುವ, ಅದ್ರ ಗೊತ್ತಲ್ಲ ನಾಳೆ ಮಾಡುವ ನಾವು ಅಂತ ಹೇಳಿ. ಅದು ಹಾಗೆ ಇದೆ. ಪೂರ್ತಿ ಕೈ ಚೆಲ್ಲಿಲ್ಲ. ಪೂರ್ತಿ ಕೈ ಚೆಲ್ಲಿಲ್ಲ ಅಂತ ಹೇಳಿದ್ರೆ ಆ ಕತೆಗೆ ಆ ಹೊತ್ತಿಗೆ ಬಂದ 3 ಇದುಗಳು ಡಿಸಪಾಯಿಂಟ್ ಆಯ್ತು. ಆ ನಂತರ ನಾನು ಸವರ್ಣ ದೀರ್ಘ ಸಂಧಿ ಸಿನಿಮಾ ಮಾಡಿದೆ. ಅಂದ್ರೆ ಅದು ನನ್ನ ಕೈ ಹಿಡಿಲಿಲ್ಲ. ಆ ಸವರ್ಣ ದೀರ್ಘ ಸಂಧಿ ನನ್ನ ಕೈ ಹಿಡಿಲಿಲ್ಲ. ಅದು ನನ್ನ ಮೊದಲ ಕನ್ನಡ ಸಿನಿಮಾ. ಹಾಗೆ ಆವಾಗ ನನ್ನ ಅದು ಹೇಳಲಿಕ್ಕಿದೆ. ಅಂದ್ರೆ ಆ ಹೊತ್ತಿಗೆ ಖಾಲಿ 2 ಸಿನಿಮಾ ಆಗುವ ಹೊತ್ತಿಗೆ ನಾನು ಯಶಸ್ಸಿನ ತುದಿ ಕೂಡ ಕಂಡೆ, ಸೋಲಿನ ಪ್ರಪಾತ ಕೂಡ ಕಂಡೆ. ಖಾಲಿ 2 ಸಿನಿಮಾ ಆಗುವ ಹೊತ್ತಿಗೆ ಆ 2 ಎಕ್ಸ್ಪೀರಿಯನ್ಸ್ಗಳನ್ನು ನಾನು ಕಂಡೆ. ಕನ್ನಡದ ಚಿತ್ರರಂಗದ ಆಗು ಹೋಗುಗಳ ಪರಿಚಯ ಎಲ್ಲ ಆ ಹೊತ್ತಿಗೆ ಸಾಧಾರಣ ಖಾಲಿ 1 ಸಿನಿಮಾ ಕಲಿಸಿತ್ತು ನಮ್ಗೆ, ಸವರ್ಣ ದೀರ್ಘ ಸಂಧಿ ಸಿನಿಮಾ. ಇಲ್ಲಿ ಹೇಗಿದೆ, ಬಟ್ ಇಲ್ಲಿನ ಕಮರ್ಷಿಯಲ್ ಎಲಿಮೆಂಟ್ಗಳೇನಿದೆ, ಟ್ರೇಡ್ ಏನಿದೆ, ಸಿನಿಮಾ ಟ್ರೇಡ್, ಅದಕ್ಕೆ ಹೇಮಂತ್ ನನ್ನ ಜೊತೆ ಇದ್ರು. ಸೊ ಅವರು ಈಸ್ ಡಿಸ್ಟ್ರಿಬ್ಯೂಟರ್ ಕೂಡ ಈಗ ಲೈಲಾಕ್ ಎಂಟರ್ಪ್ರೈಸಸ್ ಅಂತ ಹೇಳಿ. ಈಗ ಪನೋರಮಾ ಮೂವೀಸ್ ಏನು ಅಜಯ್ ದೇವಗನ್ ಎಲ್ಲ ಬರುತ್ತೆ, ಇಡೀ ಕರ್ನಾಟಕ ಇವತ್ತಿಗೂ ಅವರೇ ಡಿಸ್ಟ್ರಿಬ್ಯೂಟ್ ಮಾಡೋದು. ಸೊ ಟ್ರೇಡ್ಗಳು ಏನು ಸಾಧಾರಣ ಎಲ್ಲ ಗೊತ್ತಾಗೋಯ್ತು. ಹಾಗೆ ಅಂದ್ರೆ ನಮ್ಮ ಕಾಲು ನೆಲದಲ್ಲಿ ಹೇಗಿರ್ಬೇಕು ಅನ್ನೋದು ಗೊತ್ತಾಗೋಯ್ತು ನಮ್ಗೆ. ಹಾಗೆ ಆ 2 ಸಿನಿಮಾ ಕಲಿಸಿದ ಪಾಠಗಳೇ ಸಾಕು. ಅಲ್ಲಿಗೆ ಆ ನಂತರ ನಂಗೆ ಬೇರೆ ಯಾವುದು, ಈಗ ನಾ ನೆಕ್ಸ್ಟ್ ಕನ್ನಡ ಸಿನಿಮಾಗೆ ಸ್ಕ್ರಿಪ್ಟ್ ಮಾಡಿಕೊಂಡು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಅದೇ ಮುಂದೆ ಹೇಗಾಗ್ತದೆ, ಅಗೇನ್ ಕೃಷ್ಣ ಹೇಗಿರ್ತಾನೆ ಹಾಗಿರ್ತದೆ, ಹಾಗೆ ಹೋಗ್ತದೆ ಅಷ್ಟೇ. ಹೆಂಗೆ ಸಹಿಸ್ಕೊಂಡ್ರೆ ಅಲ್ಲ, ಅದೇ ಹೇಳಿದೆಲ್ಲ, ನಾನು ಬೆಳೆಸಿಕೊಂಡ ಮಾನಸಿಕ ಸ್ಥೈರ್ಯ ಒಂದು ಹೀರೋಗಳು. ಹೌದು 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 3 ಅಟೆಂಪ್ಟ್. 3rd ಅಟೆಂಪ್ಟ್ ಅಂತೂ ಸ್ಕ್ರಿಪ್ಟ್ ಪೂಜೆ ಆಯ್ತು, ಅದು ಆಯ್ತು. ಇದೆಲ್ಲ ನಾವು ಜಯಣ್ಣನಿಗೆ ಕಳಿಸಿದ್ದು ಎಲ್ಲ ಮಾಡ್ಕೊಂಡಿದ್ದೇವೆ. ಯಾಕಂದ್ರೆ ಆ ಹೊತ್ತಿಗೆ ಜಯಣ್ಣನಿಗೆಲ್ಲ ಸ್ವಲ್ಪ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅವರಿಗೆ. ಆಗ ಅವ್ರು ಬರ್ಲಿಲ್ಲ. ಹಾಗಾಗಿ ನಾವು ನೀವೇ ಪೂಜೆ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿ ಅವ್ರು ಕಳಿಸಿದ್ರು. ಪೂಜೆ ಅವ್ರಿಗೆಲ್ಲ ನಾವು ಪೂಜೆ ಹೀಗೆ ಆಯ್ತು ಅಂದ್ರೆ ಅಲ್ಲಿವರೆಗೆ ಆಗಿ ಹಾಗಾಗೋಯ್ತು. ಅದು ಅಲ್ಲಿಗೆ ನಿಂತು ಬಿಡ್ತು. ಮತ್ತೆ ನಾನು ಅದರ ಬಗ್ಗೆ ತುಂಬಾ ಏನು ಡಿಸಪಾಯಿಂಟ್ ಆಗಬಾರ್ದು, ಅದು ನನ್ನ ಪ್ರೊಡಕ್ಟಿವಿಟಿ ಮೇಲೆ ಪರಿಣಾಮ ಬೀರ್ತದೆ, ನಾನು ಸ್ವಲ್ಪ ಶಾಂತವಾಗಿ ನಂದು ನನಗೆ ಅಂತ ಹೇಳುವ ಲೆವೆಲ್ಗೆ. ಕೃಷ್ಣನ ಮರೆ ಹೋದ್ದು ಇದೆಲ್ಲ ಡಿಸ್ಟರ್ಬ್ ಆದ್ಮೇಲೆನಾ? ನಾನು ತುಂಬಾ ಈ ದೇವರ ವಿಷಯದಲ್ಲಿ ತುಂಬಾ ಹಿಂದೆ ಇದ್ದವ ನಾನು. ಬಟ್ ಕೃಷ್ಣನ ವಿಷಯದಲ್ಲಿ ಏನು ಅಂತ ನಂಗೆ ಗೊತ್ತಿಲ್ಲ. ಅದು ಏನು, ಅದು ನಂದು ಏನು ಹೇಳ್ತಾರೆ, ಅದು ಅವ್ಯಕ್ತ ಸೆಳೆತ, ಗೋಪಿಕೆಯರು ಹಾಗೆಲ್ಲ. ನಾನು ಅಂದ್ರೆ ತುಂಬಾ ದೇವರ ವಿಷಯದಲ್ಲಿ ತುಂಬಾ ಹಿಂದೆ ಇದ್ದ ಕಾಲದಲ್ಲಿ ಫಸ್ಟ್ ಇದು ಬಂದಿತ್ತು, ನೀವು ಕಲರ್ ಮೊಬೈಲ್ಗಳೆಲ್ಲ 2006, 2007 ಎಲ್ಲ. ಆ ಟೈಮಿಂದಲೂ ನನ್ಗೆ ಕೃಷ್ಣಂದೇ ಅದು ವಾಲ್ ಪೇಪರ್ ಇರ್ತದೆ. ಅದು ಇವತ್ತಿಗೂ ನಂದು ಕೃಷ್ಣಂದೇ ವಾಲ್ ಪೇಪರ್ ಅದು. ಆವಾಗ್ಲೂ ಅಂದ್ರೆ ಆ ಟೈಮಲ್ಲಿ ಅದರ ಬಗ್ಗೆ ನಾನು ತುಂಬಾ ಆಸ್ತೆ ಇಲ್ಲದ ಕಾಲದಿಂದಲೂ ಅದು ಯಾಕಂತ ಗೊತ್ತಿಲ್ಲ. ಮತ್ತೆ ಸಿನಿಮಾಗಳಿಗೆ ಈಗ ಲಿರಿಕ್ಸ್ ಬರೆಯೋ ಹೊತ್ತಲ್ಲೂ ಅಷ್ಟೇ, ಈಗ ಕಾಂಟೆಕ್ಸ್ಟ್ ಇಲ್ಲದ ಲಿರಿಕ್ಸ್, ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಲವ್ ಆಗ್ಬೇಕು ಅಂತ ಟೈಮಲ್ಲಿ ಲಿರಿಕ್ಸ್ ಬರ ಅಂತೇಳಿ ಲವ್ ಇದು ಲಿರಿಕ್ಸ್ ಬರೆಯಬೇಕು. ಸಿಟ್ಟಲ್ಲಿರೋ ಅಂತ ಹೇಳಿದ್ರೆ ಒಂದು ಕೆಲವು ಸಂದರ್ಭಗಳು ಹೇಗಿರ್ತಾವ ಅಂತ ಹೇಳಿದ್ರೆ ನಿಮ್ಗೆ ಕಾಂಟೆಕ್ಸ್ಟ್ ಬೇಡ, ಅಲ್ಲಿ ಒಂದು ಹಾಡು ಬೇಕು ಅಷ್ಟೇ. ಅದಕ್ಕೆ ಇಂಥದ್ದೇ ಅರ್ಥ ಬರುವ ಹಾಡು ಬೇಡ, ಫ್ರೀ ಕಾಂಟೆಕ್ಸ್ಟ್ ನ ಹಾಡು ಬರೆಯೋ ಸಂದರ್ಭದಲ್ಲೂ ಅಷ್ಟೇ. ನಾನು ಬರೆಯುತ್ತಿದ್ದು ಕೃಷ್ಣನ ಹಾಡುಗಳೇ. ಈಗ ನನ್ನ ಸವರ್ಣ ದೀರ್ಘ ಸಂಧಿಯಲ್ಲಿ ಕೊಳಲಾದಿನ ಕೃಷ್ಣ ಅಂತ ಇದೆ, ಶ್ರೇಯಾ ಘೋಷಾಲ್ ಹಾಡಿದ್ದು, ಮನೋಮೂರ್ತಿ ಮ್ಯೂಸಿಕ್ ಡೈರೆಕ್ಟರ್.
ಅದಕ್ಕೆ ನಾನು ಬರೆದ ಲಿರಿಕ್ಸ್ ಕೂಡ ಅಷ್ಟೇ. ಅದನ್ನ ಆ ಹೊತ್ತಿಗೆ ಅಲ್ಲಿ ಕೃಷ್ಣನ ಬರ್ಬೇಕು ಅಂತ ಇರ್ಲಿಲ್ಲ, ಯಾವ ಲಿರಿಕ್ಸ್ ಬೇಕಾದ್ರೂ ಬರೆಯಬಹುದು. ಪ್ರಕೃತಿಯ ಬಗ್ಗೆನೂ ಬರೆಯಬಹುದಿತ್ತು, ಹಕ್ಕಿಗಳ ಹೂವಿನ ಬಗ್ಗೆಯೂ ಬರೆಯಬಹುದಿತ್ತು. ಬಟ್ ಆವಾಗ್ಲೂ ನಾನು ಬರೆದಿದ್ದು ಅದು ಯಾಕೆ ಅಂತ ನಂಗೆ ಇವತ್ತಿಗೂ ಗೊತ್ತಿಲ್ಲ. ಆ ನಂತರ ನಾನು ತುಳುವಲ್ಲಿ ಇನ್ನೊಂದು ಸಿನಿಮಾ ನಾನೇ ಪ್ರೊಡ್ಯೂಸ್ ಮಾಡಿ ಡೈರೆಕ್ಷನ್ ಮಾಡಿದೆ, ಮಗನೇ ಮಹಿಷ ಅಂತೇಳಿ. ಅದನ್ನು ಆಕ್ಟ್ ಮಾಡಿರ್ಲಿಲ್ಲ. ಅದರಲ್ಲೊಂದು ಹಾಡು ಬರ್ತದೆ, ಅದು ಫ್ರೀ ಕಾಂಟೆಕ್ಸ್ಟ್ ಹಾಡು. ಒಂದು ಭರತನಾಟ್ಯ ಕ್ಲಾಸ್ ಅಲ್ಲಿ ಮಕ್ಕಳು ಭರತನಾಟ್ಯ ಮಾಡ್ತಾರೆ, ಅಲ್ಲಿ ಹಾಡಬೇಕು. ಅಲ್ಲಿ ಕಾಂಟೆಕ್ಸ್ಟ್ ಏನ್ ಬೇಕೋ ಇರ್ಬೋದು. ಎಗೇನ್ ಅಲ್ಲಿ ನಾನು ಚಂದನ ಶ್ರೀನಾಡು ಅಂತ ಹೇಳಿ ಒಂದು ಬರೆದಿದ್ದೆ ಹಾಡು, ಅದು ಕೃಷ್ಣನದು. ಅದೇ ಅಂದ್ರೆ ನನಗೆ ಹೇಗೆ ಹೋದ್ರು ನಾನು ಹೇಳಿ ಅಲ್ಲ, ಹೇಳದೆ ನಾವು ಅಲ್ಲಿಯೇ ಹೋಗಿ ಮುಟ್ತಾ ಇದೆ, ಕೃಷ್ಣನ ಅಲ್ಲಿಗೆ ಹೋಗಿ ಮುಟ್ತಾ ಇದೆ. ಆವಾಗ ನಾನು ಏನು ಹೇಳಿ ಇದು ಕೃಷ್ಣನ ಇಚ್ಛೆ ಅಲ್ಲ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಅಂದ್ರೆ ನಾನು ಅಲ್ಲಿ ಆ ಮೈಂಡ್ ಸೆಟ್ ವರೆಗೆ ಬಂದೆ ನಾನು. ಹಾಗಾಗಿ ಇನ್ನು ಏನು ಹೇಳಿದ್ರು ಅವರು ಹೇಳಿ ಏನು ಎಲ್ಲಿಗೆ ಕೊಂಡೋಗ್ತಾರೆ ಅಲ್ಲಿ ಕೊಂಡೋಗಿ ಅಲ್ಲ, ಸ್ಪಿರಿಚುವಲ್ ಆ ಕಡೆ ಹೋಗ್ಬಿಟ್ಟು ಸನ್ಯಾಸಿ ಆಗುವಂತ ಸಂದರ್ಭ ಏನಾದ್ರು ನಗ್ತಿರಲ್ಲ ಮರ. ಇಲ್ಲ ಈ ಮರುಕ್ಷಣ ಅಂದ್ರೆ ಇಲ್ಲಿಂದ ನೆಕ್ಸ್ಟ್ ಈಗ ನಾನು ನೀವು ಇಂಟರ್ವ್ಯೂ ಮಾಡ್ತಿದ್ದೆ ಗಣೇಶನ, ನಾನು ಇಲ್ಲಿಂದ ಹೊರಗೆ ಹೋದಾಗ ಏನಾಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಕರೆಕ್ಟ್ ಅಲ್ಲ, ಫ್ಯೂಚರ್ನ ಬಗ್ಗೆ ಏನು ಅಂತ ಹೇಳಿ ನಾನು ಅಷ್ಟು ಸಶಕ್ತರು ನಾವು ಆಗಿದ್ದಿದ್ರೆ ನಾವು ಏನೋ ಮಾಡ್ತಿದ್ವಲ್ಲ. ಆ ಮೂರು ಸೋಲಲ್ಲ, ಅದು ಗೆಲುವು, ಆಕ್ಚುಲಿ ಗೆಲುವು ಎಲ್ಲ ಮೂರ್ತ ಬೇರೆ ಆಗಿದೆ. ಹೌದೌದೌದೌದೌದು. ಸ್ಕ್ರಿಪ್ಟ್ ಪೂಜೆ ಎಲ್ಲ ಮುಗಿಸಿ ನಾವು ಅದು ಎಲ್ಲ ಯೋಗದ ಜೊತೆ ಯೋಗ್ಯತೆ ಇದೆ, ಅದಕ್ಕೆ ಯೋಗ ಕೂಡಿ ಬರ್ಬೇಕು, ಅದು ಎರಡೂ ಕೂಡಿ ಬರ್ಬೇಕು ಅಂತ ಹೇಳುದು ಇದಕ್ಕೆ ಏನು ಇದು ನಿದರ್ಶನ ನಮ್ಗೆ ಇದು. ಹಾಗಾಗಿದೆ, ನಾವು ಅದನ್ನ ಕಂಡು ಬಂದಿದ್ದೇವೆ ಪ್ರತ್ಯಕ್ಷ. ವಂಡರ್ಫುಲ್ ಲೈಫ್ ಅಪ್ಪ ಇದು. ಹೌದು 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 ಹೌದು. ಇದು ಮನೇಲೆಲ್ಲ ಗೊತ್ತಿಲ್ಲ ವಿಚಾರ ಅಲ್ಲ. ಈ ಋಷಿ ಜೊತೆ ಆದ ಸ್ಕ್ರಿಪ್ಟ್ ಪೂಜೆ ಆಗಿದ್ದೆಲ್ಲ ಅದು ಎಲ್ಲ ಸಿನಿಪತ್ರಿಕೆಗಳೇ ಬಂದಿದೆ, ಹಾಗಾಗಿ ಅದನ್ನು ಮುಚ್ಚಿಡೋ ಪ್ರಶ್ನೆ ಅಂತದಿಲ್ಲ, ಎಲ್ರಿಗೂ ಗೊತ್ತಿದೆ. ಅದೆಲ್ಲ ಪತ್ರಿಕೆಗಳೇ ಜಯಣ್ಣ ಕೊಟ್ಟಿದ್ರು, ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ, ಲಾಂಚ್ ಆಗಿತ್ತು, ಎಲ್ಲ ಆಗಿತ್ತು ಅದು. ಉಳಿದದ್ದು ಎರಡು ವಿಷಯ ನಮ್ಗೆ ಪರಮಾಪ್ತರಿಗೆ ಗೊತ್ತಿದೆ ಅನ್ನೋದು ಬಿಟ್ರೆ ನಾವು ಹೊರಗಡೆ ಎಲ್ಲೂ ಹೇಳಲಿಕ್ಕೆ ಹೋಗ್ಲಿಲ್ಲ. ಯಾಕೆಂದ್ರೆ ಅದೊಂದೇ ನಿಲುವಲ್ಲಿ ಏನು ಅಂತ ಹೇಳಿದ್ರೆ ಎಲ್ಲ ಆದ ಮೇಲೆ ಆಯ್ತು ಅಂತ ಹೇಳುವ, ಅದನ್ನ ನಾನು ಇವಾಗ್ಲೂ ನಂಬ್ತೇನೆ. ಯಾವ್ದೋ ದೊಡ್ಡ ವಿಷಯ ನನ್ನ ಜೀವನದಲ್ಲಿ ಆಗುವಂತದಿದ್ರೆ, ಅದು ನಂದೇನೋ ದೊಡ್ಡ ಪ್ಲಾನ್ ಇದ್ರೆ ನಾನು ಅದು ಆಗೋವರೆಗೆ ನಾನು ಹೇಳಲಿಕ್ಕೆ ನಾನು ಹೋಗುದಿಲ್ಲ ಅಂತ ತಪ್ಪು ನಾನು ಮಾಡೋದಿಲ್ಲ. ಅದು ತಪ್ಪು ಅಂತ ನಾನು ಹೇಳುದು, ಉಳಿದವರಿಗೆ ತಪ್ಪಾಗಿರ್ಲಿಕ್ಕಿಲ್ಲ. ಮೇ ಬಿ ಉಳಿದವರಿಗೆ ಅದು PR ಅನ್ನೋ ಲೆಕ್ಕಕ್ಕೆ ಬಂದಿತ್ತದು, PR ಅಂತ. ನನ್ಗೆ ಅದು PR ಅಂತ ನಂಗೆ ಅನಿಸುದಿಲ್ಲ. ಅದು ಆದ ನಂತರ ಬೇಕಾದ್ರೆ ಎಷ್ಟು ಬೇಕಾದ್ರೂ PR ಮಾಡ್ಕೊಳ್ಳಿ, ಅದು ಬೇರೆ ವಿಷಯ ಅಂತ ನಾನು ಅಂದುಕೊಳ್ಳುದು. ನನ್ನ ನಿಲುವು ಸರಿಯಾಗಿರ್ಬೇಕು ಅಂತಿಲ್ಲ, ನನ್ನ ವೈಯಕ್ತಿಕ ನಿಲುವು ಅದು. ಹಾಗಾಗಿ ಆ ಎರಡು ವಿಷಯಗಳನ್ನು ಹೇಳದೇ ಇದ್ದದ್ದು ಒಳ್ಳೇದಾಯ್ತು ಅಂತ ನಂಗೆ ಅನಿಸ್ತು ನಂಗೆ. ಅಂದ್ರೆ ಆ ಕಾಲಕ್ಕೆ ಒಳಗೆ ಇಟ್ಕೊಂಡ್ಬಿಟ್ಟೆ. ಸಾಕು, ಈ ಜಗತ್ತು ಬೇಡ ನಾನು ಹೊರಟು ಬಿಡ್ತೇನೆ ಅಂತ ಯೋಚನೆ ಮಾಡಿಲ್ಲ. ಅಲ್ಲ, ಅದಕ್ಕೆ ಹೇಳಿದ ಆ ಹೊತ್ತಿಗೆ ನನ್ನ ಬಗ್ಗೆ ನನಗೆ ಒಂದು ಹೆಮ್ಮೆ ಬಂದದ್ದು ಅಂದ್ರೆ ಅಷ್ಟು ಗಟ್ಟಿಯಾಗಿ ಉಳಿದ್ನಲ್ಲ ಆ ಟೈಮಲ್ಲಿ. ಅಪ್ಪು ಸರ್ ಪ್ರಾಜೆಕ್ಟ್ ಕೈ ತಪ್ಪಿ ಹೋಯ್ತು ಅಂತ ಹೇಳುವಾಗ, ಮುರಳಿ ಸರ್ ಪ್ರಾಜೆಕ್ಟ್ ಕೈ ತಪ್ಪಿ ಹೋಯ್ತು ಅಂತ ಹೇಳುವಾಗ, ಬ್ಯಾಕ್ ಟು ಬ್ಯಾಕ್ ಅದು ಕೂಡ ನಿರ್ಮಾಪಕ ಯಾರು? ಜಯಣ್ಣ. ಹೌದು, ಅದು ಯಾರದೇ ಒಬ್ಬ ನಿರ್ದೇಶಕನ ಕನಸು. ಜಯಣ್ಣ ಬ್ಯಾನರ್ ಅಲ್ಲಿ ನಾನು ಮಂಗಳೂರಿಂದ ಬೆಂಗಳೂರೇ ನೋಡಿದವಲ್ಲ ಆ ಟೈಮಲ್ಲಿ. ನಾನು ಬಂದ ಕೂಡಲೇ ಜಯಣ್ಣ ನನ್ನ ಕೈ ಹಿಡ್ಕೊಂಡು ಇಷ್ಟೆಲ್ಲ ಮಾಡ್ತಾರೆ ಅಂತ ಹೇಳುವಾಗ, ಅದು ಕೊನೆಗೆ ಇಲ್ಲ ಅಂತ ಹೇಳುವಾಗ, ಅದು ಸ್ವಲ್ಪ ವೀಕ್ ಹಾರ್ಟೆಡ್ ಇದ್ರೆ ಹಾರ್ಟ್ ಫೇಲ್ ಆಗೋ ಕೆಲಸ ಅದು. ಆಕ್ಚುಲಿ ಮಾಡ್ಬೇಕಾಗಿಲ್ಲ ಕೆಲಸ ಉಳಿತದೆ. ಕೃಷ್ಣ, ಹೌದು, ಅಲ್ಲಿ ಕೃಷ್ಣನ ಪಾದ ಸೇರ್ಕೊಳ್ಳೋ ಕೆಲಸ ಆಗ್ತಿತ್ತು. ಬಟ್ ಅಷ್ಟಕ್ಕೆ ನಿಂತೋಯ್ತದ. ಈಗ ಸಿನಿಮಾ ಅಲ್ಲದೆ ಬೇರೆ ಏನ್ ಮಾಡ್ತಾ ಇದ್ದೆ? ನಾನು ನನ್ನ ಸಿನಿಮಾ, ನಾನು ನನ್ನ ರಿಯಲ್ ಎಸ್ಟೇಟ್, ನಾವು ಲೇಔಟ್ಗಳನ್ನು ಮಾಡಿ, ನನ್ನ ಒಬ್ಬ ಪಾರ್ಟ್ನರ್ ಇದ್ದಾರೆ ಡಾಕ್ಟರ್ ರಾಮಚಂದ್ರ ರಾವ್ ಅಂತೇಳಿ ಮಂಗಳೂರಲ್ಲಿ. ನಮ್ಮದೇ ಒಂದು ರಿಯಲ್ ಎಸ್ಟೇಟ್ ಸಂಸ್ಥೆ ಇದೆ, ಅಲ್ಕೆಮಿ ಇನ್ಫ್ರಾ ರಿಯಾಲಿಟಿ ಅಂತೇಳಿ. ನಾವು ಅದರ ಅಂಡರಲ್ಲಿ ಈಗ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಈಗ ಅಲ್ಲಿ ಕಾಂಪ್ಲೆಕ್ಸ್ ಮಾಡಿದ್ದೇವೆ ನಾವು ಮಂಗಳೂರಲ್ಲಿ, ಮತ್ತೆ ಲೇಔಟ್ಗಳೆಲ್ಲ ಮಾಡಿ ಅದೆಲ್ಲ ಮಾಡ್ಕೊಂಡಿದ್ದು ನಾವು 2003-4 ಇಸ್ವಿಯಿಂದ ನಾನು ಅವರು ಪಾರ್ಟ್ನರ್ ಆಗಿದ್ದವರು ನಾವು. ಸೊ ನಮ್ದು ಅದು ನಮ್ಮ ಏನು ಮುಖ್ಯ ಕಸುಬು ಅದೇ, ನಮ್ಮ ಅನ್ನ ಅದೇ, ಆತ್ಮತೃಪ್ತಿ ಇದು ಅಂತ ನಾವು ಇಲ್ಲಿ ಆತ್ಮತೃಪ್ತಿ ಹುಡುಕ್ಲಿಕ್ಕೆ ಬಂದಿದ್ದು. ಇಲ್ಲಿ ತೃಪ್ತಿಗಿಂತ ಅತೃಪ್ತಿ ಇಷ್ಟರವರೆಗೆ ಜಾಸ್ತಿ ಸಿಕ್ಕಿದೆ ನಮ್ಗೆ. ಚಾಲಿಪೋಲಿಲು ಹಿಟ್ ಆಯ್ತು, ಮತ್ತೆ 2-3 ಮೂವಿಗಳನ್ನು ಮಾಡಿದ್ದೇವೆ ಅನ್ನೋದು ಬಿಟ್ರೆ ಏನು ತೃಪ್ತಿ ಹುಡುಕುದು, ಅದು ಹುಡುಗಾಟ ಹಾಗೆ ಉಳಿಯಿತು. ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್ ಅಂತ ಹೇಳ್ತಾರಲ್ಲ, ಅದು ಹಾಗೆ ಪರ್ಸ್ಯೂಟ್ ಅಲ್ಲೇ ಇದ್ದೇವೆ. ಅನ್ಸುತ್ತೆ ಈ ಸಂದರ್ಶನ ಆದ ಕೂಡಲೇ ಅದಕ್ಕೆ ಒಂದು ಬೇರೆ ಒಂದು ಮರುಜೀವ ಬರ್ತದೆ ಅನ್ಸುತ್ತೆ. ಅಲ್ಲಲ್ಲ, ಆಶೆ ಏನು ಹೇಳ್ತಾರೆ ಅಲ್ಲ, ವಿಶ್ವಾಸದ ಮೇಲೆ ಪ್ರಪಂಚ ನಿಂತಿದೆ ಅಂತ ಹೇಳ್ತಾರೆ. ನಂಬಿಕೆ ಅಷ್ಟೇ. ಹೌದು, ನಂಬಿಕೆಯಿಂದ ದೊಡ್ಡ ಬೇರೆ ಯಾವುದೂ ಇಲ್ಲ. ಹೌದೌದೌದು. ಆದ್ರೆ ನಂಬಿಕೆಯಿಂದಲೇ. ಆಮೇಲೆ ಸಶಕ್ತ ಕತೆ, ಬಾರಿ ಸ್ಟ್ರಾಂಗ್ ಕತೆ. ಇಷ್ಟು ದೊಡ್ಡ ಸ್ಟಾರ್ಗಳ ಜೊತೆ ನಿಂತವ್ರು, ಇದೆಲ್ಲ ಇದ್ದು ಅದು ಹಾಗೆ ಆಗ್ಬೇಕಾದ್ರೆ ಏನೋ ಒಂದಿದೆ. ಅದು ಕೂಡ ದೊಡ್ಡ ಬ್ಲಾಕ್ ಬಸ್ಟರ್ ಆಗುವಂತ ಯೋಗ್ಯತೆನೇ ಇರ್ಬೋದು ಅದಕ್ಕೆ. ಹೌದು, ಅದೇ
ಅದು ಯೋಗ ಗೊತ್ತಿಲ್ಲ. ಯೋಗನೂ ಬಂದು ಕೊಡುವುದು. ಹೌದು. ಮಹಾಭಾರತ ಬೇಸ್ ಅಂದ್ರೆ ಬೇಸ್ ಅಂದ್ರೆ ಮಹಾಭಾರತಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ಓಕೆ. ಅದರಲ್ಲಿ ಅಂಶಗಳನ್ನು ತೆಗೆದುಕೊಂಡು ಅಂದ್ರೆ ಅದು ತುಂಬಾ ಎಲ್ಲ ಎಲಿಮೆಂಟ್ ಎಲ್ಲ ಮಾಡಿ ಕನ್ನಡ ಸಿನಿಮಾದಲ್ಲಿ ಬರ್ಲಿಲ್ಲಲ್ಲ, ಈಗ ಒಂದು ಮಾಡುವ ಹ್ಮ್. ಅಂತ ಹೇಳಿ ಎಲ್ಲ ಥಿಂಕ್ ಮಾಡಿದ ಕತೆ ಅದು. ಮತ್ತೆ ಹಾಗಾಗಿ ಜಯಣ್ಣನಿಗೆ ಅದು ತುಂಬಾ ಇಷ್ಟ ಆಗಿತ್ತು ಅದು. ಜಯಣ್ಣನಿಗೆ ತುಂಬಾ ಇಷ್ಟ ಆಗಿದೆ. ನಾನು ಅನ್ನಕ್ಕೋಸ್ಕರ ಇದನ್ನ ಡಿಪೆಂಡ್ ಆಗಿಲ್ಲ ಅನ್ನುವುದು ನನಗೆ ಸೇವಿಂಗ್ ರೇಸ್. ಒಂದು ವೇಳೆ ಇಲ್ಲೇ ಅನ್ನ ಕೂಡ ಹುಡುಕ್ತೇನೆ ಅಂತ ಬಂದವರೆಲ್ಲ ಮಣ್ಣಾಗಿ ಹೋಗುವ ಸಾಧ್ಯತೆಗಳು ಜಾಸ್ತಿ. ಹಾಗೆ ಮೆಜೆಸ್ಟಿಕ್ ಅಲ್ಲಿ ಮಲಗಿ ಸ್ಟಾರ್ಗಳಾದವರು ನೋಡಿ, ನಮಗೆ ಕಣ್ಣಿಗೆ ಕಾಣ್ತಾರೆ. ಹೌದಂದ್ರೆ ಅವರೆಲ್ಲ ಎ ಕೆಟಗರಿ ಸ್ಟಾರ್ಗಳು ಯಾರಿದ್ದಾರೆ ಅವ್ರು ಯಾರು ಕೂಡ ಮಾಡ್ಬೋದು. ನಾವೊಂದು ಕತೆ ಕೊಟ್ಟಿದ್ದು ಅವರಿಗೆ, ಅದರಿಂದ ಈ ಸೀನನ್ನ ಕದ್ದವರು ಮಾಡಿದ್ದಾರೆ ಅಂತ ಹೇಳೋ ಪರಿಸ್ಥಿತಿ ಬರ್ತದೆ. ಯೋಗರಾಜ್ ಭಟ್ ಅವರು ಇದನ್ನೇ ಹೇಳಿದ್ರು. ಫಸ್ಟ್ ಸಿನಿಮಾ ಬೆಂಗಳೂರಿಗೆ ಕಾಲಿಟ್ಟದ್ದು ಜಯಣ್ಣ, ಪ್ರೊಡ್ಯೂಸರ್ ಅಪ್ಪು ಸರ್ ಆಕ್ಟರ್ ಅಂತ ಹೇಳಿದ್ರೆ ಅದು ದೊಡ್ಡ ಮನೆ ಹುಡುಗ ನಂತರ ನೆಕ್ಸ್ಟ್ ಇದು ಕಾಲ್ ಶೀಟ್. ಆರಾಮಾಗಿ ಇದು ಜೀವನದ ಪಾರ್ಟ್, ಅದೊಂದು ಭಾಗ ಅಂತ ಹೇಳಿ ನಾವು ಹಾಗೆ ಮುಂದುವರಿತಾ ಇದ್ದೇವೆ. ನಾವು ಇವಾಗ ನಮ್ಮಲ್ಲಿ ಅದನ್ನ ಮಾಧ್ಯಮಗಳು ಅಂತ ಮಾಡಲಿಲ್ಲ, ಖಾಲಿ ಒಂದೇನು ಎಂಟರ್ಟೈನ್ಮೆಂಟ್ ಮನರಂಜನೆಯಾಗಿ ಅಷ್ಟೇ ಅದು ಉಳ್ಕೊಂಡಿದೆ ಹೊರತು ಮಾಧ್ಯಮಗಳಾಗಿ ಉಳ್ಕೊಂಡಿಲ್ಲ. ಅಕಸ್ಮಾತ್ ಜೈಲಿಂದ ಹೊರಗೆ ಬಂದಾಗ ದರ್ಶನ್ ನಾನು ಹೋಗಿ ಭೇಟಿಯಾಗಿ ಇಂಥ ಒಂದು ಕತೆ ಹೇಳಿದ್ರೆ ಅವರು ಒಪ್ಪಿದ್ರೆ ಆಗ್ಬೋದಾ?